ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಐಸ್ ಕ್ಯಾಂಡಿ ಮಾಡಿದ್ದೀನಿ ಇವತ್ತು. ಸೂಪರ್ ಆಗಿರುವಂತ ಐಸ್ ಕ್ಯಾಂಡಿ. ಯಾವುದ್ರಪ್ಪ ಅಂದ್ರೆ ಪಪ್ಪಾಯಿ ಹಣ್ಣಿಂದು. ಪಪ್ಪಾಯಿ ಹಣ್ಣಿನ ಐಸ್ ಕ್ಯಾಂಡಿ ಇಷ್ಟರವರೆಗೆ ಯಾರು ಮಾಡಿಲ್ಲ ಅನ್ಕೋತೀನಿ. ಈ ಬೇಸಿಗೆಗೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಹೊರಗಡೆ ಹೋಗಿ ಆಟ ಆಡಿ ಬಂದ್ರೆ ಏನಾದ್ರೂ ಕೋಲ್ಡ್ ಆಗಿ ಕೊಡ್ಬೇಕಂದ್ರೆ ಈ ತರ ನಾವು ಮನೆಯಲ್ಲೇ ಮಾಡಿಟ್ಟಿರುವಂತ ಐಸ್ ಕ್ಯಾಂಡಿನ ಕೊಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬಾ ಇಷ್ಟ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ಹಣ್ಣಾಗಿರುವಂತದ್ದು ಒಂದು ಪಪ್ಪಾಯಿ ಹಣ್ಣನ್ನ ನಾನು ತಗೊಂಡಿದ್ದೇನೆ. ಇದು ನಮ್ಮ ಮನೆಯದೇನೆ ಪಪ್ಪಾಯಿ ಹಣ್ಣು, ನಮ್ಮ ಗಿಡದಲ್ಲಿ ಆಗಿದ್ದು. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಸೂಪರ್ ಇದೆ, ಸ್ವೀಟ್ ಆಗಿದೆ. ಈಗ ನೋಡಿ, ಎರಡೂ ಸೈಡ್ ಅನ್ನ ನಾನಿಲ್ಲಿ ಕಟ್ ಮಾಡ್ಕೊಂಡು ಈ ತರದ ಸಿಪ್ಪೆ ತೆಗೆಯೋದ್ರಿಂದ ನಾನಿಲ್ಲಿ ಫುಲ್ ಎಲ್ಲ ಇಡೀ ಸಿಪ್ಪೆ ತೆಗಿತೀನಿ. ಪಪ್ಪಾಯಿ ಹಣ್ಣಿಂದು ಸಿಪ್ಪೆ ಎಲ್ಲ ನೋಡಿ. ಮತ್ತೆ ಹಾಗೆ ಇದ್ರೊಳಗಡೆ ಬೀಜ ಅಂತೂ ಫುಲ್ ಇದೆ. ವಾಪಸ್ ಗಿಡ ಬರುತ್ತೆ ಹಾಕಿದ್ರೆ. ನೋಡಿ, ಬೀಜ ಅಂದ್ರೆ ಜವಾರಿ ಇರೋದ್ರಿಂದ ತುಂಬಾನೇ ಬೀಜ ಇದೆ ಇದರಲ್ಲಿ. ಈಗ ಈ ತರ ಕಟ್ ಮಾಡಿದ್ದೇನೆ. ಮಿಡ್ಲಲ್ಲಿ ಕಟ್ ಮಾಡಿಟ್ಟು ಇದರದ್ದು ಬೀಜ ಎಲ್ಲ ತೆಗಿತೇನೆ ನಾನು ಮೊದಲಿಗೆ. ಮತ್ತೆ ಅದರೊಳಗಡೆ ಒಂದು ಲೇಯರ್ ಬರುತ್ತೆ ನೋಡಿ ಮಿಡ್ಲಲ್ಲಿದು. ಆ ತರ ಲೇಯರ್ ತಕೋಬೇಕು. ನಿಮ್ಗೆ ಈ ತರ ಕೈಯಿಂದ ತೆಗಿಲಿಕ್ಕೆ ಇನ್ನು ಇಷ್ಟ ಇಲ್ಲ ಅನ್ನೋರು ಸ್ಪೂನ್ ಇಂದ ತಕೋಬಹುದು. ನಾನು ಕೈಯಿಂದನೇ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಐಸ್ ಕ್ಯಾಂಡಿ. ಈ ತರ ನೋಡಿ, ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡ್ಮೇಲೆ ಹಣ್ಣಾಗಿದೆ. ತುಂಬಾನೇ ಹಣ್ಣಾಗಿರೋದು ಇದು ಪಪ್ಪಾಯಿ ಹಣ್ಣು. ಈ ತರ ನಾನು ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೋಬೇಕಲ್ಲ, ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ತಾ ಇದ್ದೀನಿ. ಎಲ್ಲ ಪಪ್ಪಾಯಿ ಹಣ್ಣು ಕಟ್ ಮಾಡಿ ಹಾಕಿದೆ. ಈಗ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಆಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಏಲಕ್ಕಿ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು. ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು. ಹಾಗೆ ಇದಕ್ಕೆ ಒಂದು ಸಣ್ಣ ಗ್ಲಾಸ್ ಇಂದ 1 ಗ್ಲಾಸ್ನಷ್ಟು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಕಾಯಿಸಿ ಆರಿಸಿರುವಂತ ಹಾಲನ್ನ ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ ಇಂದ ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ಗಟ್ಟಿಯಾಗಿ ರುಬ್ಕೋಬೇಕು. ಹಾಲು ಜಾಸ್ತಿ ಹಾಕಿದ್ರೆ ತಿಳುವಾಗುತ್ತೆ. ಐಸ್ ಕ್ಯಾಂಡಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಗಟ್ಟಿಯಾಗಿರ್ಬೇಕು ಅಂದ್ರೆ ಐಸ್ ಕ್ಯಾಂಡಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನೀಗ ರುಬ್ಬಿದ್ದೀನಿ ಈ ತರ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆಲ್ಲ. ಹಾಗೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಸೂಪರ್ ಆಗಿದೆ ಅಲ್ವಾ? ಇದೇ ತರ ಈಗ ನಾನಿಲ್ಲಿ ಐಸ್ ಕ್ಯಾಂಡಿ ಮಾಡಿದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಹಾಕ್ತೇನೆ. ನಾನು ಏನು ಕಪ್ಪಿಗೆ ಅದೇನು ಹಾಕುದಿಲ್ಲ, ಇವಕ್ಕೆ ಹಾಕಿಬಿಡ್ತೇನೆ ಎಲ್ಲ. ನೋಡಿ, ಈ ತರ ಅಂಗಡಿಯಲ್ಲಿ ಸಿಗುತ್ತೆ ಇದು. ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ನಾನು ಅಂಗಡಿಯಲ್ಲೇ ತಂದಿರೋದು. ಅದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಅಷ್ಟನ್ನ ನಾವು ಪಪ್ಪಾಯಿ ಹಾಕಬೇಕಾಗತ್ತೆ. ನೋಡಿ, ಎಲ್ಲದಕ್ಕೂ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಮೇಲೆ ಬರಬಾರ್ದು, ಹೊರಗೆ ಬರುತ್ತೆ ಚೆನ್ನಾಗಿ. ಈ ತರ ನೋಡಿ ಹಾಕಿದ್ದೇನೆ. ಒಂದ್ಸತಿ ಇದನ್ನ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಅದ್ರ ಮೇಲಿಂದ ಟೋಪನ್ನ ಇಡ್ತಾ ಇದೀನಿ. ನಿಮ್ಗೆ ಇಲ್ಲ ಅಂದ್ರೆ ಐಸ್ ಕ್ಯಾಂಡಿ ಕೂಡ ಇಟ್ಕೋಬಹುದು. ಇದು ಐಸ್ ಕ್ಯಾಂಡಿ ಅಲ್ಲ, ಐಸ್ ಕಡ್ಡಿ ಬರುತ್ತಲ್ಲ, ಅದನ್ನ ಸಹ ಇಟ್ಕೋಬಹುದು, ಸಿಗುತ್ತೆ. ಈಗ ಇದು ಅದರದ್ದೇ ಇಡ್ತಾ ಇದ್ದೀನಿ. ಇದನ್ನ ನಾನೀಗ ಒಂದು ಓವರ್ ನೈಟ್ ಫ್ರಿಜ್ ಅಲ್ಲಿ ಇಡ್ತೇನೆ. 8 ರಿಂದ 10 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಡ್ತೇನೆ ನಾನು. ಐಸ್ ಕ್ಯಾಂಡಿ ಆಗ್ಲಿಕ್ಕೆ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಈ ಬೇಸಿಗೆಗೆ ಏನಾದ್ರೂ ಮಾಡಿಕೊಡ್ಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ನೈಟ್ ನಾನು ಫುಲ್ಲು ಫ್ರಿಜ್ ಅಲ್ಲಿ ಇಟ್ಟಿದೆ ಪಪ್ಪಾಯಿ ಹಣ್ಣಿನ ಕ್ಯಾಂಡಿ. ಈಗ ಇದನ್ನ ಫ್ರೆಂಡ್ಸ್ ಹಾಗೆ ತೆಗಿಲಿಕ್ಕೆ ಹೋದ್ರೆ ಯಾವ ಕಾರಣಕ್ಕೂ ಬರಲ್ಲ ಅದು. ನಾವು ಸ್ವಲ್ಪ ಈ ತರ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷದವರೆಗೂ ನಾವು ನೀರಲ್ಲಿ ಇಡಬೇಕಾಗತ್ತೆ. ಇಟ್ರೇನೆ ಅದು ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, 30 ಸೆಕೆಂಡ್ ಆಗಿದೆ. ನಾನು ಓಪನ್ ಮಾಡ್ತೇನೆ ಈಗ. ನೋಡಿ, ಇಲ್ಲಿ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ನಿಧಾನಕ ನಾವು ಈ ತರ ತಿರ್ಗಿಸ್ಕೋಬೇಕು ಒಂದೊಂದೇ. ನೋಡಿ, ಇಲ್ಲಿ ನಿಧಾನಕ ಈ ತರ ತಿರ್ಗಿಸ್ಕೋಬೇಕಾಗತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಆಗಿದೆ ಅಲ್ಲ. ಇದೇ ತರ ಈಗ ಎಲ್ಲ ತೆಗೆದಿಟ್ಟೋತೀನಿ. ನೋಡಿ, ಪಪ್ಪಾಯಿ ಹಣ್ಣಿನ ಕ್ಯಾಂಡಿ ಎಷ್ಟು ಮಸ್ತಾಗಿ ಬಂದಿದೆ ಅಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ. ನನಗಂತೂ ವಾವ್. ನೋಡಿ, ಮಕ್ಕಳಿಗೆ ನಾವು ಮನೆಯಲ್ಲಿ ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಮತ್ತು ಹೊರಗಡೆಯಿಂದ ಈ ಬೇಸಿಗೆಗೆ ತಂದು ಕೊಡೋಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಡಿ. ಪಪ್ಪಾಯಿ ಹಣ್ಣಿನ ಐಸ್ ಕ್ರೀಮ್
ಫಸ್ಟ್ ಟೈಮ್ ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ, ನಾನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.